ಇದೇ ಫಸ್ಟ್ ಟೈಮ್ ನಾನು ಫುಲ್ ಮುಗಿಯೋವರೆಗೂ ಆರತಿ ಇಟ್ಕೊಂಡಿದ್ದು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ವ್ಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸಿ ಬೇಗ ಫ್ರೆಶ್ ಅಪ್ ಆಗಿ ಹಾಗೆ ರೆಡಿ ಆದೆ. ನಾನು ಈ ಡ್ರೆಸ್ ಶಾಪ್ ಅಲ್ಲಿ ತಗೊಂಡಾಗ ಅಷ್ಟೇನ್ ಇಷ್ಟ ಆಗಿರ್ಲಿಲ್ಲ, ಆದ್ರೆ ಅದನ್ನ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನ್ ಇವತ್ತು ನಮ್ಮ ಮನೆಯವ್ರ ಚಿಕ್ಕಪ್ಪ ಅವ್ರ ಮನೆಯದು ಆರತಿ ತಗೊಂಡ್ ಹೋಗ್ತಾ ಇದ್ದೆ. ವರ್ಷ ಏನು ನಾನೇನ್ ಆರತಿ ತಗೊಂಡ್ ಹೋಗ್ತಾ ಇರ್ಲಿಲ್ಲ, ಆದ್ರೆ ಬೆಳಗ್ಗೆನೆ ಆಂಟಿ ಕಾಲ್ ಮಾಡಿ ಈ ಸಲ ನೀನೇ ಆರತಿ ತಗೊಂಡ್ ಹೋಗು ಅಂತ ಹೇಳಿದ್ರು. ಅದಕ್ಕೇನೆ ಈ ಸಲ ನಾನೇ ಆರತಿ ತಗೊಂಡೋದೆ. ಫಸ್ಟ್ ಮನೆ ದೇವರಿಗೆ ಒಂದ್ ಆರತಿ ಬೆಳಗಿ ಅಲ್ಲೇ ಇಟ್ಟು ಇನ್ನೊಂದ್ ಆರತಿನ ದೇವಸ್ಥಾನದ ಹತ್ರ ತಗೊಂಡೋದೆ. ಅಷ್ಟ್ರಲ್ಲಿ ನಮ್ಮ ಮನೆಯವರು ದೇವ್ರು ಇಟ್ಕೊಂಡಿದ್ರು. ವರ್ಷ ನಮ್ಮ ಮನೆಯವರು ಇದೊಂದು ಹಬ್ಬದಲ್ಲಿ ದೇವ್ರು ಇಟ್ಕೊಂತಾರೆ. ದೇವ್ರು ಕುಣಿಸ್ತಾ ಇದ್ರು, ಅದನ್ನ ನೋಡ್ಕೊಂಡು ಕೊನೆಯಲ್ಲಿ ದೇವ್ರುಗಳಿಗೆಲ್ಲ ಆರತಿ ಮಾಡಿ ಮನೆಗ್ ಬಂದ್ವಿ. ನಾನು ಇದೇ ಫಸ್ಟ್ ಟೈಮ್ ಫುಲ್ ಮುಗಿಯೋವರೆಗೂ ಆರತಿ ಇಟ್ಕೊಂಡಿದ್ದು. ಮತ್ತೆ ಬುಧವಾರ ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಊಟ ಮುಗಿಸ್ಕೊಂಡು ಇವತ್ತು ತಿಪ್ಟೂರಲ್ಲೇ ಒಂದು ಮೆಹಂದಿ ಆರ್ಡರ್ ಇತ್ತು. ನಾವು ಲೊಕೇಶನ್ ಹತ್ರ ಹೋದಾಗ 4 ಗಂಟೆ ಆಗಿತ್ತು, ಆದ್ರೆ ಮೆಹಂದಿ ಹಾಕೋಕೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 5 ಗಂಟೆ ಆಯ್ತು. ನಾವ್ ಒಂದ್ ಕಡೆ ಮೆಹಂದಿ ಹಾಕ್ತಾ ಇದ್ರೆ ಇನ್ನೊಂದ್ ಕಡೆ ಅವರೆಲ್ಲ ರೀಲ್ಸ್ ಮಾಡೋದಿಕ್ಕೆ ಅಂತ ಪ್ರಾಕ್ಟೀಸ್ ಮಾಡ್ಕೊಂತಾ ಇದ್ರು. ನಾವು 4 ಜನ ಹೋಗಿದ್ವಿ. ಮುಸ್ಕಾನು ಬ್ರೈಡಿಗೆ ಹಾಕ್ತಾ ಇದ್ದು, ನಾವೆಲ್ಲ ಅದರ್ಸಿಗೆಲ್ಲ ಮೆಹಂದಿ ಹಾಕಿದ್ವು. ನಾನು ಫುಲ್ ಮೆಹಂದಿ ಹಾಕಿ ಮುಗಿಯೋವರೆಗೂ ಇರ್ಲಿಲ್ಲ, ಊರಲ್ಲಿ ಹಬ್ಬ ಇತ್ತು ಅದಕ್ಕೋಸ್ಕರ ಬಂದೆ. ಬಂದ್ಮೇಲೆ ಅನ್ನಿಸ್ತು ಬರೋ ಅವಶ್ಯಕತೆ ಏನಿರ್ಲಿಲ್ಲ ಅಂತ. ಅಲ್ಲೂ ಕೂಡ ನಾನೇನು ತುಂಬಾ ಟೈಮ್ ಇರ್ಲಿಲ್ಲ, ಮನೆಗ್ ಬಂದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.